ಆರ್ಸಿಬಿಯ ಫಿನಿಷರ್ ಜಿತೇಶ್ ಶರ್ಮಾ ಅವರು ಐಪಿಎಲ್ ಆಲ್ ಟೈಮ್ ಫೇವರೇಟ್ ಪ್ಲೇಯಿಂಗ್ 11 ನ ಪಿಕ್ ಮಾಡಿದ್ದಾರೆ. ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ಆರ್ಸಿಬಿ ಫ್ಯಾನ್ಸ್ ಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಜಿತೇಶ್ ಶರ್ಮಾ ಅವರ ಐಪಿಎಲ್ ನ ಆಲ್ ಟೈಮ್ ಫೇವರೇಟ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಮತ್ತು ಯಾವೆಲ್ಲ ಪ್ಲೇಯರ್ಸ್ ನ ಜಿತೇಶ್ ಶರ್ಮಾ ಅವರು ಪಿಕ್ ಮಾಡಿದ್ದಾರೆ ಮತ್ತು ಅವರ ಪ್ಲೇಯಿಂಗ್ 11 ಅಲ್ಲಿ ಕ್ಯಾಪ್ಟನ್ ಆಗಿ ಯಾರಿಗೆ ಪಿಕ್ ಮಾಡಿದ್ದಾರೆ ಅಂತ ಡಿಸ್ಕಷನ್ ಮಾಡುವ. ಅದೇ ರೀತಿಯಾಗಿ ಐಪಿಎಲ್ ನ ಕೆಲವೊಂದು ಟೀಮ್ ನ ಬಗ್ಗೆ ಇಂಜುರಿ ಅಪ್ಡೇಟ್ಸ್ ಇದಾವೆ, ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಜಿತೇಶ್ ಶರ್ಮಾ ಅವರ ಆಲ್ ಟೈಮ್ ಐಪಿಎಲ್ ಪ್ಲೇಯಿಂಗ್ 11 ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಗೆ ಪಿಕ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತು ಆಡಮ್ ಗಿಲ್ಕ್ರಿಸ್ಟ್ ಅವರಿಗೆ ಪಿಕ್ ಮಾಡಿದರೆ ಇಂಟ್ರೆಸ್ಟಿಂಗ್ ಚಾಯ್ಸ್ ಇದು. ಯಾಕೆಂದ್ರೆ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾ ಪರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಆದ್ರೆ ಐಪಿಎಲ್ ಗೆ ಬಂದ್ರೆ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಇದು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಒಪ್ಲೇಬೇಕಾಗುತ್ತೆ, ಆತರ ಸ್ಟಾಟ್ಸ್ ಇದಾವೆ. ನೆಕ್ಸ್ಟ್ ನಾವು ಆಡಮ್ ಗಿಲ್ಕ್ರಿಸ್ಟ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಐಪಿಎಲ್ ಹಿಸ್ಟ್ರಿಯಲ್ಲಿ ಸಾಕಷ್ಟು ಪ್ಲೇಯರ್ಸ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಜಿತೇಶ್ ಶರ್ಮಾ ಅವರು ಆಡಮ್ ಗಿಲ್ಕ್ರಿಸ್ಟ್ ಗೆ ಆಸ್ ಎ ಓಪನರ್ ಆಗಿ ಪಿಕ್ ಮಾಡಿದರೆ ಅದು ಅವರ ಇಂಟ್ರೆಸ್ಟಿಂಗ್ ಚಾಯ್ಸ್. ನೆಕ್ಸ್ಟ್ ನಂಬರ್ 3 ಅಲ್ಲಿ ಸ್ಕೈ ಸೂರ್ಯಕುಮಾರ್ ಯಾದವ್ಗೆ ಪಿಕ್ ಮಾಡಿದರೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಸೌತ್ ಆಫ್ರಿಕಾದ ಸೂಪರ್ ಸ್ಟಾರ್ ಒನ್ ಆಫ್ ದಿ ಬೆಸ್ಟ್ ಆಲ್ ರೌಂಡರ್ ಆಗಿರುವಂತಹ ಜಾಕ್ ಕಾಲಿಸ್ ಅವರಿಗೆ ಪಿಕ್ ಮಾಡಿದರೆ. ನೆಕ್ಸ್ಟ್ ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಪಿಕ್ ಮಾಡಿದರೆ. ನೆಕ್ಸ್ಟ್ ನಂಬರ್ 6 ಅಲ್ಲಿ MS ಧೋನಿ ಅವರಿಗೆ ಪಿಕ್ ಮಾಡಿದರೆ. ಜಸ್ಟ್ ಆಸ್ ಎ ಪ್ಲೇಯರ್ ಆಗಲ್ಲ, ಟೀಮ್ ಅನ್ನು ಲೀಡ್ ಮಾಡ್ತಿದ್ರೆ MS ಧೋನಿ ಅವರು. ನೆಕ್ಸ್ಟ್ ನಂಬರ್ 7 ಅಲ್ಲಿ ಇದು ಬಿಗ್ಗೆಸ್ಟ್ ಸರ್ಪ್ರೈಸ್, ABD ಅವರಿಗೆ ಪಿಕ್ ಮಾಡಿದರೆ. ABD ಅವರು ನಂಬರ್ 7 ಪ್ಲೇಯರ್ ನನ್ನ ಪ್ರಕಾರ ಅಲ್ವೇ ಅಲ್ಲ. ABD ಏನಾದ್ರು ನಂಬರ್ 3 ನಂಬರ್ 4 ಪ್ಲೇಯರ್. ಇಲ್ಲಿ ಸರ್ಪ್ರೈಸಿಂಗ್ಲಿ ಜಿತೇಶ್ ಶರ್ಮಾ ಅವರು ನಂಬರ್ 7 ಆಗಿ ABD ಅವರಿಗೆ ಪಿಕ್ ಮಾಡಿದರೆ. ನೆಕ್ಸ್ಟ್ ನಂಬರ್ 8 ಆಗಿ ವರುಣ್ ಚಕ್ರವರ್ತಿಗೆ ಪಿಕ್ ಮಾಡಿದರೆ. ನಂಬರ್ 9 ಅಲ್ಲಿ ಅಕ್ಷರ್ ಪಾಟಲ್ಗೆ ಪಿಕ್ ಮಾಡಿದರೆ. ನಂಬರ್ 10 ಅಲ್ಲಿ ಜಸ್ಪ್ರೀತ್ ಬುಮ್ರಾಗೆ ಪಿಕ್ ಮಾಡಿದರೆ. ಫೈನಲಿ ನಂಬರ್ 11 ಅಲ್ಲಿ ಜಾಶ್ ಹೆಜಲ್ವುಡ್ ಗೆ ಪಿಕ್ ಮಾಡಿದರೆ. ಇದು ಜಿತೇಶ್ ಶರ್ಮಾ ಅವರ ಐಪಿಎಲ್ ಅಲ್ಲಿ ಆಲ್ ಟೈಮ್ ಪ್ಲೇಯಿಂಗ್ 11. ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನೀವೇನಂತೀರಾ, ಈ ಒಂದು ಪ್ಲೇಯಿಂಗ್ 11 ಹೇಗಿದೆ ನಿಮ್ಮ ಪ್ರಕಾರ? ಔಟ್ ಆಫ್ 10 ಅಲ್ಲಿ ಎಷ್ಟು ರೇಟಿಂಗ್ ನ ಕೊಡ್ತೀರಾ ಈ ಒಂದು ಪ್ಲೇಯಿಂಗ್ 11 ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಜಿತೇಶ್ ಶರ್ಮಾ ಅವರ ಪ್ಲೇಯಿಂಗ್ 11 ಆಲ್ ಟೈಮ್ ಐಪಿಎಲ್ ಪ್ಲೇಯಿಂಗ್ 11 ಅಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಪಿಕ್ ಮಾಡಿಲ್ಲ. ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಆದ್ರೆ ಯಾವ ರೀಸನ್ ಮೇಲೆ ಜಿತೇಶ್ ಶರ್ಮಾ ಅವರು ವಿರಾಟ್ ಗೆ ಪಿಕ್ ಮಾಡಿಲ್ಲ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ವಿರಾಟ್ ಇರ್ಬೇಕಿತ್ತ ಅಥವಾ ಇರಬಾರ್ದು ಅಂತೇಳಿ ಕಮೆಂಟ್ ಮಾಡಿ ನೋಡಮ್ಮ. ಯಾರೆಲ್ಲ ಐಪಿಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಇಂಟ್ರೆಸ್ಟಿಂಗ್ ಪಾಯಿಂಟ್, ಯಾಕೆ ವಿರಾಟ್ ಗೆ ಡ್ರಾಪ್ ಮಾಡಿದರೆ ಗೊತ್ತಿಲ್ಲ. ಸೊ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಐಪಿಎಲ್ ಹಿಸ್ಟ್ರಿಯಲ್ಲಿ, ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್, ಬಟ್ ಬೆಸ್ಟ್ ಪ್ಲೇಯರ್ ಗೆ ಯಾಕೆ ಜಿತೇಶ್ ಶರ್ಮಾ ಅವರು ಅವರ ಪ್ಲೇಯಿಂಗ್ 11 ಅಲ್ಲಿ ಪಿಕ್ ಮಾಡಿಲ್ಲ ಅಂತೇಳಿ ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ನೆಕ್ಸ್ಟ್ ನಾವು ವೆಂಕಟೇಶ್ ಅಯ್ಯರ್ ಬಗ್ಗೆ ನಾವು ಮಾತಾಡಲೇಬೇಕು. ವೆಂಕಟೇಶ್ ಅಯ್ಯರ್ಗೆ RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಬರೋಬ್ಬರಿ 7 ಕೋಟಿ ಕೊಟ್ಟು ಬೈ ಮಾಡಿದಾಗ ನಾವು ಥಿಂಕ್ ಮಾಡಿದ್ವಿ ಇಟ್ಸ್ ಎ ಸ್ಟೀಲ್ ಬೈ ಅಂತೇಳಿ. ಆದ್ರೆ ರೀಸೆಂಟ್ ಫಾರ್ಮ್ ವಿಜಯ ಹಜಾರೆ ಟ್ರೋಫಿಯಲ್ಲಿ ಅವರ ಫಾರ್ಮ್ ಸರಿಯಾದ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇಲ್ಲ, ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಕೆಲವೊಂದು ಇನ್ನಿಂಗ್ಸ್ 1 ಅಥವಾ 2 ಇನ್ನಿಂಗ್ ಬಿಟ್ರೆ ಉಳಿದಿರುವಂತಹ ಇನ್ನಿಂಗ್ ನಲ್ಲಿ ಕಂಪ್ಲೀಟ್ಲಿ ಫ್ಲಾಪ್ ಶೋ ನ ಕೊಡ್ತಾ ಇದ್ದಾರೆ. ಡೆಫಿನೆಟ್ಲಿ ಆಗಿ ನೆಕ್ಸ್ಟ್ IPL 2026 ಅಲ್ಲಿ RCB ಮ್ಯಾನೇಜ್ಮೆಂಟ್ ಯೋಚನೆ ಮಾಡಬೇಕಾಗುತ್ತೆ, ನಾವು ವೆಂಕಿಗೆ ಆಡಿಸ್ಬೇಕಾ ಅಥವಾ DTP ಗೆ ಆಡಿಸ್ಬೇಕಾ ಅಂತೇಳಿ. ಬಟ್ ನನ್ನ ಪ್ರಕಾರ ವೆಂಕಿಗೆ ಕೆಲವೊಂದು ಮ್ಯಾಚ್ ಅಲ್ಲಿ ಫಸ್ಟ್ ಚಾನ್ಸ್ ಕೊಡ್ತಾರೆ. ಇಫ್ ಸಪೋಸ್ ವೆಂಕಿ ಏನಾದ್ರು ಅಲ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ರೆ ಡೆಫಿನೆಟ್ಲಿ ಆಗಿ DTP ಗೆ ಬ್ಯಾಕ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ. ನೆಕ್ಸ್ಟ್ ಅಪ್ಡೇಟ್, ಪಂಜಾಬ್ ಕಿಂಗ್ಸ್ ಬಗ್ಗೆ ಒಂದು ಸೆಟ್ ಬ್ಯಾಕ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ನಿನ್ನೆ ಒಂದು ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಮ್ಯಾಚ್ ಆಡಬೇಕಾದ್ರೆ ಪಂಜಾಬ್ ಕಿಂಗ್ಸ್ ನ ಸ್ಟಾರ್ ಆಲ್ರೌಂಡರ್ ಮಾರ್ಕ್ಯೂಸ್ ಸ್ಟೋನಿಸ್ ಗೆ ತಂಬು ಇಂಜುರಿ ಆಗಿದೆ. ಆಲ್ರೆಡಿ ಪಂಜಾಬ್ ಕಿಂಗ್ಸ್ ಅಲ್ಲಿ ಲೂಕಿ ಫರ್ಗ್ಯೂಸನ್ ಗೆ ಇಂಜುರಿ ಆಗಿದೆ. ಈಗ ಅಗೇನ್ ಸ್ಟೋನಿಸ್ ಗೆ ಇಂಜುರಿ ಅಂದ್ರೆ ಇದು ಮಾತ್ರ ಪಂಜಾಬ್ ಕಿಂಗ್ಸ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಆದ್ರೆ ಸ್ಟೋನಿಸ್ ಗೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಇಂಜುರಿ ಆಗಿದೆ ನಮಗೆ ಇನ್ಫಾರ್ಮೇಶನ್ ಇಲ್ಲ. ಏನಾದ್ರು
ಸೀರಿಯಸ್ ಇಂಜುರಿ ಆಯ್ತಪ್ಪ ಅಂದ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ IPL 2026ಗೆ ಬಿಗ್ ಕನ್ಸರ್ ಇದ್ದಂಗೆ. ಬಟ್ ಅಟ್ ದಿ ಮೂಮೆಂಟ್ ನಮಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಇಲ್ಲ ಎಷ್ಟರ ಮಟ್ಟಿಗೆ ಸ್ಟಾನಿಸ್ಗೆ ಇಂಜುರಿ ಆಗಿದೆ ಅಂತೇಳಿ. ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಮಾಡಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಯಾಕೆಂದ್ರೆ ಅಲ್ಲಿ ಮಾತ್ರ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ.